ನೋಡು ನೀನು ಹೊರಗಿನಳು, ನಮ್ಮ ಅಕ್ಕಪಕ್ಕ ಮನೆಯಳು ನೀನು ಉಂಡು ಇಲ್ಲವ ಅಂತ ಕರ್ಕೊಂಬಂದು ಹೊಟ್ಟು ತುಂಬ ಉಣ್ಣೋಕ್ಕೆ ನನಗೂ ನನ್ನ ಮಕ್ಳಿಗೆ ಕೊಟ್ಟು ಇವತ್ತು ನನ್ನ ಕಷ್ಟ ಏನಾಗ್ತವ ಏನಿಲ್ಲ ಅಂತ ಕೇಳಿಸ್ಕೊಂಡು ನಿನ್ನ ಮನೆ ಕುಂದ್ರಿಸ್ಕೊಂಡಿದೀಯ. ಆದರೆ ನನ್ನವರು ಅನ್ನೋರಿಗೆ ಒಂದು ಸೂರು ಕರುಣೆ ಇಲ್ಲಲ್ಲಕ್ಕ ನನ್ನ ಮೇಲೆ. ಹಂಗೆ ಕಣೆ ಅಂಚಿನಮ್ಮ, ಹಂಗೇನೆ. ಈಗ ಕೆಟ್ಟು ಪಟ್ನ ಸೇರು ಅಂತ ಹೇಳೈತೆ, ಆದರೆ ನೀನು ಕೆಟ್ಟು ಬಂದಲ್ಲಿ ತವ್ರ ಮನೆ ಸೇರಿಕೊಂಡ್ರೆ ಯಾರು ಏನು ಮಾಡ್ತಾರೆ ಹೇಳು? ಯಾರು ಬೆಲೆ ಕೊಡಲ್ಲ. ಹೆಂಗೋ ಏನೋ ಕಷ್ಟನೋ ಸುಖನೋ ಅಲ್ಲೇ ಬದುಕಿದ್ರೆ ನಿನಗೂ ಮರ್ಯಾದೆ. ಹಂಗೇನೆ ಏನು ಮಾಡೋಕ್ಕಾಗತ್ತೀಗ? ನಿಮ್ಮ ಅಕ್ಕನ ಸೂರು ಇದ್ದಂತಾಳ, ಅವಳು ಚೆನ್ನಾಗಿ ಬದುಕ್ತಾಳವ. ಈಗ ಅವಳು ಬರ್ತಾಳೆ, ಈಗ ನಿಮ್ಮ ಮನೆಗಳವರು ಅವಳ ಮೇಲೆ ಒಂಥರ ಆಸೆ ಪಟ್ಟು ನೋಡ್ಕೊಂತಾರೆ. ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲಮ್ಮ. ಅಲ್ಲ ನೋಡ್ಕೊನ್ಲಿ ಅಕ್ಕ, ಬೇಡನ್ನಲ್ಲ ನಾನೇನು. ಆದರೆ ಅವಳು ಬಂದಳಂತ ಅವಳಿಗನ ಬೇಡ ನನ್ನ ತಂಗಿ ಮಕ್ಕಳು ಅನ್ನೋದೊಂದು ಪ್ರೀತಿ ವಿಶ್ವಾಸನ ಬೇಡ. ಅವಳು ಸಮೇತ ನನ್ನನ್ನು ಒಂಥರ ಮಾತಾಡ್ಸಲ್ಲ, ಏನಿಲ್ಲ, ಏನೋ ಒಂಥರ ನಮ್ಮನ್ನು ಕೀಳಾಗಿ ನೋಡೋದು ಹಿಂಗೆಲ್ಲ ಮಾಡ್ತಾಳಲ್ಲಕ್ಕ. ಅದಕ್ಕೆ ನನಗೇನೋ ಒಂಥರ ಮನಸ್ಸಿಗೆ ಬೇಜಾರು ಕಣಕ್ಕ. ಹೋಗ್ಲಿ ಬಿಡ, ಅದೇ ಮನ್ಸಿಗೆ ಹಚ್ಕೊಂಡು ಹೆಂಗೆ ಕೊರಕ್ಬೇಡ. ಹಿಂಗಿದ್ದಾರೆ ಹಿಂಗೆ ಇರ್ತೀವಂತ ಏನು ಹೇಳೋಕ್ಕಾಗಲ್ಲ. ಮುಂದೆ ದೇವ್ರು ನಿನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಯಾಕೆ ತಲೆ ಕೆಡ್ಸಿಂತೀಯ? ಸುಮ್ಮನೆ ಮಕ್ಕಳು ನೋಡ್ಕೊಂಡು ಹೆಂಗೈತಿ ಹಂಗಿರವ. ಸರಿ ಕಣಕ್ಕ, ಆಯಿತು ಹೋಗ್ತೀನಿ ನಾನು. ಹುಡುಗರು ಅಲ್ಲಿ ಹೊರಗಾಡೋರು ಏನು ಮಾಡ್ತಿದಾರೋ, ಹೋಗ್ತೀನಿ ಮನೆಗೆ. ಎದ್ದಾಳೆ ಅದೇನು ಹಂಗೆ ನೋಡ ಮನೆಗೆ ಮಖ ಇಳಿಬಿಟ್ಕೊಂಡು ಹಂಗೆ ಒಳ್ಳೆ ಜಪೋನಂಗೆ ಕುತ್ಕೊಂಡಿದ್ಯಲ್ಲಿ. ಎದ್ದೋಗೆ ಒಳಗೇನೋ ಕೆಲಸ ಮಾಡೋಗೆ. ಒಂದೊಂದು ಕಡ್ಡಿ ಅತ್ಲಾಗೆ ಎತ್ತಿತ್ಲಾಗ ಹಾಕಲ್ ನೋಡಿ ಅವಳು. ಬರೀ ಹುಡುಗರು ಕರ್ಕೊಂಡು ಮನೆ ತಂಡುಡಿಯೋದೇ ಮಾಡ್ತಾಳೆ ಅವಳು. ಎದ್ದೋಗೆ ಫಸ್ಟ್ ಒಳಕ್ಕೆ ಹೋಗಿ ಕೆಲಸ ಮಾಡೋಗು. ನೋಡ ಮನೆಗೆ ಯಾರನ್ನ ಹೆಣ್ಮಕ್ಳಿಗೆ ಜಪೋನ ಕುತ್ಕೊಂತಾರೆ ಎಲ್ಲನ. ಎದ್ದೋಗೆ. ನಿನಗೆ ಅಷ್ಟು ಗೊತ್ತಾಗಲ್ಲೇ. ನಾ ಬಂದಿರೋದು ಕೆಲವು ಜನಕ್ಕೆ ಹೊಟ್ಟೆಗೆ ಕಾರ್ಪುಡಿ ಒಯ್ದಂಗಾಗಿರ್ತತೆ. ನಾ ಬಂದಿರೋದು ಇಡ್ಸೋಲ್ಲ, ಬರೀ ಅವರೇ ಮನೆ ತುಂಬ ಓಡಾಡ್ಬೇಕು ಅಂದ್ಕೊಂಡಿರ್ತಾರೆ. ಅಯ್ಯೋ ನನಗೆ ಗೊತ್ತಲ್ಲೇ, ಬಿಡು. ನೋಡು ನನಗಂತೂ ತಂಗಿ ಹೆಂಗೆ ಎದ್ದೋದ್ಲ ಅವಳು. ಇದ್ರಾಗೆ ಗೊತ್ತಾಗಲ್ಲೇ. ನಾನು ದೊಡ್ಡವಳು ಅಂತೇಳಿ ಒಂದು ಸೂರು ಮರ್ಯಾದೆ ಕೊಡಲ್ಲ ಅವಳು. ನನ್ನನ್ನು ಯಾವ ಊರಕ್ಕ ಯಾವ ಬಂದಕ್ಕಂತನೂ ಕೇಳಲ್ಲ ನೋಡು, ಹಂಗೆ ಹೋಗ್ತಾಳ ಅವಳು. ಅಯ್ಯಯ್ಯ ಇವಳೆಲ್ಲಿ ನಮ್ಮಂತೆ ಅಂತ ಕೊಟ್ಟಿಲ್ಲ ಏನೋವ, ಒಬ್ಬರನ್ನೂ ಸೇರಲ್ಲ. ಅಯ್ಯೋ ಬಿಡಿ ಅತ್ಲಾಗೆ ಹೋಗ್ಲಿ. ಅವಳು ಹಂಗೇನೆ. ಅವಳನ್ನೇನು ಹೊಸ್ದಾಗಿ ನೋಡ್ತಿದ್ದೀಯ? ಏನು ಮಾಡೋಕ್ಕಾಗತ್ತೆ? ಎಲ್ಲರೂ ಒಂದೇ ಥರ ಇರೋಕ್ಕಾಗತ್ತೆಲ್ಲ. ಹೋಗ್ಲಿ ಬಿಡು. ನಿಮ್ಮ ಅಪ್ಪ ಬೆಳಗ್ಗೆ ಹೋದ, ನಾವು ಇನ್ನೂ ಬರೋಂಗಿಲ್ಲ ನೋಡ ಈಟತ್ತಾದರೂ. ಏನಾದ್ರು ತೋರಿಸಿ ಜಲ್ದಿ ಮಾಡೋಣಂದ್ರೆ ಅಪ್ಪ ಎಲ್ಲೋ ಕೂತ್ಕೊಂಡ್ಬಿಡ್ತಾನೆ, ಬರೇ ಪಂಗ್ಳೆ ಮಾತಾಡ್ಕೊಂತ. ಆಗ ಏನು ಮಂಗಳಮ್ಮ, ಯಾವ ಬಂದೆ? ಚೆನ್ನಾಗಿದ್ದೀರಾ? ಎಲ್ಲಿ ಹುಡುಗರು ನಿಮ್ಮ ಅಯ್ಯಪ್ಪ ಎಲ್ಲೂ ಕಾಣ್ತಿಲ್ಲ, ಎಲ್ಲ ಎಲ್ಲಿಗೆ ಹೋದ್ರು? ಹ್ಞೂನಪ್ಪ ಚೆನ್ನಾಗಿದ್ದೀವಿ, ನೀವು ಆರಾಮೆ? ಬಂದಿದ್ದಾರೆ ಎಲ್ಲರೂ. ಅಪ್ಪೆಲ್ಲ ಈಗ ಹಿಂಗೆ ಹೋಗ್ಬರ್ತೀನಿ ಅಂತ ಹೋತು. ಹುಡುಗರೆಲ್ಲ ಹೊರಗೆ ಆಡ್ತಾ ಇದ್ದಾರೆ. ಬಂದ್ವಿ ಸ್ವಲ್ಪ ತಾತ್ ನಾವು ಬಂದು. ನೀನೆಲ್ಗೆ ಹೋಯ್ತೆ ಬೆಳಗ್ಗೆಯಿಂದ? ಇವಾಗ ಬಂದಿದ್ದೀಯಾ? ನಾನು ಇಲ್ಲೇ ಬಾಡಿಗೆರ ಮತ್ತೆ ಹೋಗಿದ್ದೆ ಕಣಮ್ಮ, ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಹೋಗಿ ಬಂದೆ. ನೀವು ಬರ್ತೀರಂತ ನನಗೆ ಗೊತ್ತಾಗ್ಲಿಲ್ಲ ನೋಡು. ಇಲ್ಲ ಅಂದಿದ್ರೆ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡನ್ನ ಬರ್ತಿದ್ದೆ ನೋಡು. ಹೋಗಿ ಅಜ್ಜ ಜಲ್ದಿ ಏನನ್ನ ಚಿಕನ ಇಲ್ಲ ಮಟನ ತಗೊಂಬರೋಗಿ ಜಲ್ದಿ ಅಡುಗೆ ಮಾಡ್ತೀನಿ. ಅವ್ರು ಬಂದಾಗಿಂದ ಏನು ತಿಂದೇ ಇಲ್ಲ ಅವರು. ಜಲ್ದಿ ಹೋಗಿ ಗಡಗಡ ತರೋಕೆ ಒಂದು 2-3 kg. ನೀನು ಹಂಗೆ ಬರೋಕ್ಕೆ ಹೋಗ್ಬೇಡ. ನಿನ್ನನ್ನೇ ಇಷ್ಟೊತ್ತು ಕಾದು ಸಾಕಾತು. ಮನೆಗೆ ಒಬ್ಬರು ಇರಲ್ಲ, ಕೈಗೂ ಸಿಗಲ್ಲ. ಅವೆರಡು ಹುಡುಗಿಯರಿತ್ರ ಅವು ಎಲ್ಲ ಹೋಗಿದ್ದಾವೆ. ಅವನು ಅವನು ನಿನ್ನ ಮಗ ಅವನು ಇಲ್ಲ, ಅವನು ಎಲ್ಲ ಹೋಗಿದ್ದಾನೆ. ಹೋಗಿ ಸರ್ನ ತರೋಗತ್ತಾಗೆ ಎಷ್ಟೊತ್ತಾಗೈತೆ. ಹೇಳ್ತಾರನಂತೆ ಚಿಕನು ಮಟನು 2 ತಗೊಂಬರ್ತೀನಿ. ಎಲ್ಲೋದು ಲಂಚಿನಮ್ಮ? ಹುಡುಗರು ಯಾರು ಕಾಣ್ತಾನಿಲ್ಲ. ಎಲ್ಲಿಗೆ ಹೋದ್ರು ಅವರೆಲ್ಲ? ಎಲ್ಲಿಗೆ ಹೋಗ್ತಾರೆ, ಒಳಗೆ ಇದ್ದಾರೆ. ಹುಡುಗರೆಲ್ಲ ಆಡಕ್ಕೆ ಹೋಗಿದ್ದಾರೆ ಹೊರಕ್ಕೆ. ಇವಳು ಈಗ ಎದ್ದು ಒಳಗೆ ಹೋಗಿದ್ದಾಳೆ ಅಡುಗೆ ರೂಮ್ನಕ್ಕೆ. ನೋಡು ಈ ಅಪ್ಪಗೆ ನಾನು ಎದುರಿಗೆ ಕುಂತೊಳ್ದ್ಬಿಟ್ಟು ಇಲ್ಲೇ 24 ಕಟ್ಟಿರ್ತಾಳೆ. ಬರೀ ಅವಳದೇ ಚಿಂತೆ. ನಾನು ಒಬ್ರೊಬ್ಬಕ್ಕೆ ಬರ್ತೀನಿ, ನಂದೇನಿಲ್ಲ ನಮ್ಮ ಅಪ್ಪಗೆ, ಬರೀ ಅವಳದೇ ಚಿಂತೆ.